ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ನಿವೃತ್ತ ನೌಕರ ಬಸವರಾಜ ಹವಾಲ್ದಾರ್ ಅವರು ತಮ್ಮ ಮೊಮ್ಮಕ್ಕಳಿಗೆ ಮೊಬೈಲ್ ನೀಡಿದ್ದರಿಂದ 14 ಲಕ್ಷ ರೂಪಾಯಿಗಳನ್ನು ಸೈಬರ್ ವಂಚಕರಿಂದ ಕಳೆದುಕೊಂಡಿದ್ದಾರೆ. ಎಪಿಕೆ ಫೈಲ್ ಮೂಲಕ ಡೌನ್ಲೋಡ್ ಆದ ಅಪ್ಲಿಕೇಶನ್ ಮೂಲಕ ಖಾತೆಯನ್ನು ಹ್ಯಾಕ್ ಮಾಡಲಾಗಿದೆ. ಬಸವರಾಜ ಹವಾಲ್ದಾರ್ ಮತ್ತು ಅವರ ಪತ್ನಿಯ ಜಂಟಿ ಖಾತೆಯಲ್ಲಿದ್ದ 14 ಲಕ್ಷ ರು ವಂಚಕರು ದೋಚಿದ್ದಾರೆ ಎಂದು ಇಂದು ಸಿಂದಗಿಯಲ್ಲಿ ಮಾಧ್ಯಮಗಳ ಮುಂದೆ ತಮಗಾದ ವಂಚನೆ ಕುರಿತು ಮಾಹಿತಿ ನೀಡಿದರು. ಸರ್ ನಮಸ್ಕಾರ, ನನ್ನ ಹೆಸರು ಬಸವರಾಜ್, ತಂದೆ ಹನುಮಂತರಾಯ ಹವಾಲ್ದಾರ್. ನಾನು LIC ರಿಟೈರ್ಡ್ ಎಂಪ್ಲಾಯೀಸ್ ಆಗಿದ್ದು ನಾನು ಸಿಂದಗಿಯಲ್ಲಿ ಸುಮಾರು 35 ವರ್ಷದಿಂದ ವಾಸವಾಗಿದ್ದೇನೆ. ಅದೇ ರೀತಿ ನನ್ನ ಅಕೌಂಟ್ ಕೂಡ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಿಂದಗಿನಲ್ಲೇ SB ಅಕೌಂಟ್ ಹೊಂದಿದ್ದೇನೆ. ನನಗೆ ಇದ್ದಕ್ಕಿದ್ದ ಹಾಗೆ 9ನೇ ತಾರೀಕು ಸ್ಯಾಟರ್ಡೆ ಈವ್ನಿಂಗ್ ಮೆಸೇಜ್ ಬರ್ಲಿಕ್ಕೆ ಶುರು ಮಾಡಿದ್ವು. ಮೆಸೇಜ್ ಬಂದಮೇಲೆ ನಾವು ಇದೇನ ಹ್ಯಾಕರ್ಸ್ದು ಪ್ರಾಬ್ಲಮ್ ಇರ್ತಾವಂತೇಳಿ ನಾವು ಯಾವುದೋ ಅದನ್ನು ಕ್ಲಿಕ್ ಮಾಡಲಿಲ್ಲ. ತದನಂತರ ನಂದು ಅಕೌಂಟ್ ಯೂನಿಯನ್ ಬ್ಯಾಂಕ್ನಲ್ಲಿ ಇರೋದ್ರಿಂದ ಮೊಬೈಲ್ ಕ್ಲೋನಿಂಗ್ ಮಾಡಿದರು. ಆಮೇಲೆ ಸಾಯಂಕಾಲ 7:30 ಸುಮಾರಿಗೆ ನಮ್ಮದು ಫಸ್ಟ್ ಡೆಬಿಟ್ ಕಾರ್ಡನ್ನು ಬ್ಲಾಕ್ ಮಾಡಿದರು. ಆಮೇಲೆ ಅದರಲ್ಲಿ ನೆಟ್ ಬ್ಯಾಂಕಿಂಗ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಆಕ್ಟಿವೇಟ್ ಮಾಡಿದರು. ಡೈಲಿ ಲಿಮಿಟ್ 5 ಲ್ಯಾಕ್ ಇದ್ದದನ್ನು 25 ಲ್ಯಾಕ್ ಅಂತ ಮಾಡಿದರು. ತದನಂತರ ಇದೆಲ್ಲ ನಾವು ಮೆಸೇಜ್ ನಂತರ ನೋಡಿದ್ದು ಸರ್. ನಮಗೆ ಫಂಕ್ಷನ್ ಗದ್ದಲದಲ್ಲಿ ಇರೋದ್ರಿಂದ ನಮಗೆ ಒಂದು ಹಾಫ್ ಆನ್ ಅವರ್ 1 ಅವರ್ ನಮ್ಮ ಮೊಬೈಲ್ ನೋಡ್ಲಿಕ್ಕೆ ಆಗಿರಲಿಲ್ಲ. ಈ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಮಾಡಿದ ನಂತರ ಬೆನಿಫಿಷರೀಸ್ ಎಲ್ಲ ಆ್ಯಡ್ ಮಾಡ್ಕೊಂತ ಹೋದ್ರು. ತದನಂತರ ಸಾಯಂಕಾಲ 7:30 ಅದೇನು ಸ್ಟಾರ್ಟ್ ಆಯಿತು, ಅದಾದ ನಂತರ ಆಕ್ಟಿವಿಟೀಸ್ ಆದ ನಂತರ ಬೆನಿಫಿಷರಿ ಆ್ಯಡ್ ಮಾಡಿದ ನಂತರ 2 ಲಕ್ಷದ್ದು 5 ಟ್ರಾನ್ಸಾಕ್ಷನ್ ಆಗಿದೆ ಸರ್. ಆಮೇಲೆ 4,54,000 ಒಂದು ಟ್ರಾನ್ಸಾಕ್ಷನ್ ಆಗಿದೆ. ಟೋಟಲ್ 14,54,000 ನನ್ನ ಅಕೌಂಟ್ನಿಂದ. ಅದರಲ್ಲಿ 14,54,000ದಲ್ಲಿ 4,54,000 ನನ್ನ ಜಾಯಿಂಟ್ ಅಕೌಂಟಿಗೆ ಮಾಡಿದ್ದಾರೆ. ನಂದು ಮತ್ತು ನನ್ನ ಹೆಂಡತಿ ಬಸಮ್ಮ ಹವಾಲ್ದಾರ್ ಅಂತೇಳಿ ಅವ್ರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿತ್ತು. ಇದೆಲ್ಲ ನಾವು ಸುಮಾರು 9:30 ನೋಡಿದ್ವಿ. ಅಲ್ಲಿವರೆಗೆ ನಮಗೆ ಇದನ್ನು ಗಮನ ಕೊಡ್ಲಿಕ್ಕೆ ಆಗಲಿಲ್ಲ. ಮನೆಯಲ್ಲಿ ಒಂದು ಫಂಕ್ಷನ್ ಇದ್ದ ಸಂಬಂಧ 9:30 ನೋಡಿದ ತಕ್ಷಣ ರಾತ್ರಿ 10 ಗಂಟೆಗೆ ನಾವು ಗಾಬರಿ ಬಿದ್ದ ನಂತರ 10 ಗಂಟೆಗೆ 1930ಕ್ಕೆ ಕಾಲ್ ಮಾಡಿ ಕಂಪ್ಲೇಂಟ್ ರೇಸ್ ಮಾಡಿದ್ವಿ. ಆಯ್ತು, ಅವರೆಲ್ಲ ಅಮೌಂಟ್ ಫ್ರೀಸ್ ಮಾಡ್ತೀವಿ ಅಂತ ಹೇಳ್ಕೊಟ್ರು ಸರ್. ತದನಂತರ ನಾವು ಮನೆಗೆ ಬಂದ್ವಿ. ಇನ್ನೇನು ಮುಂದಿನ ಅಕೌಂಟ್ ಫ್ರೀಸ್ ಆಗುತ್ತೆ ಬಿಡಿ ಅಂತ ಹೇಳ್ಬಿಟ್ವಿ.